ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ವರ್ಷದ ಮೊದಲನೇ ರೆಸಿಪಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ರೆಸಿಪಿ ನಾನು 31st ನೈಟೇನೆ ಮಾಡಿದ್ದೆ. ತುಂಬ ರೆಸಿಪೀಸ್ ಮಾಡಿದ್ದೆ, ಅದರಲ್ಲಿ ಇದು ಒಂದು ಕೂಡ. ಯಾವುದದು ಸ್ಪೆಷಲ್ ರೆಸಿಪಿ? ಎಸ್, ತಂದೂರಿ ಚಿಕನ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ತಮ್ಮನೇಲಿ ಎಲ್ಲರೂ ನೋಡಿರ್ತೀರಾ. ಸೊ ತಂದೂರಿ ಚಿಕನ್ ಹೋಮ್ ಮೇಡಲ್ಲಿ ಇಷ್ಟು ಟೇಸ್ಟಿಯಾಗಿ ಇಷ್ಟು ಪರ್ಫೆಕ್ಟಾಗಿ ಮಾಡಬಹುದಾ ಅಂತ ಕ್ವಶನ್ ಕೇಳ್ತೀರಾ. ಎಸ್, ಮಾಡಬಹುದು. ನೀವು ಕೂಡ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀನಿ. ಮಸಾಲ ಎಲ್ಲನೂ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಬೇಕು. ಹೋಲ್ ಚಿಕನ್ ಜೊತೆನೇ ಟ್ರೈ ಮಾಡಬೇಕು ಅಂತ ಇಲ್ಲ. ನೀವು ಲೆಗ್ ಪೀಸು ಅಥವಾ ಚಿಕನ್ದು ಯಾವುದೇ ಪೀಸಸ್ ಜೊತೆಗಾದರೂ ಟ್ರೈ ಮಾಡ್ಬೋದು, ಅಥವಾ ನೀವು ಮಾಮೂಲಿ ಚಿಕನ್ ತಂದಿರ್ತೀರಲ್ವ ಅದರಲ್ಲೂ ಕೂಡ ಟ್ರೈ ಮಾಡ್ಬೋದು. ಇದನ್ನು ಅವನಲ್ಲಿ ಮಾಡ್ಬೋದು, ಅಥವಾ ನೀವು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ತವಾ ಫ್ರೈ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸುಟ್ಕೊಂಡು ತಂದೂರಿ ಟೈಪಲ್ಲಿ ತಿನ್ಬೋದು. ಸೊ ನಾನು ಇದನ್ನು ಯಾವ ರೀತಿ ಮಾಡಿದೆ, ಹೇಗೆ ಮಾಡಿದೆ ನೀವು ಚೆಕ್ ಮಾಡಬೇಕು. ಖಂಡಿತವಾಗ್ಲೂ ನೋಡಿ. ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡ್ತಾ ಇದ್ದೀರಲ್ಲ, ತಂದೂರಿ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನಾನು ತೊಗೊಂಡಿರೋದು ಹೋಲ್ ಚಿಕನ್. ನೀವು ಹೋಲ್ ಚಿಕನ್ ಬೇಡ ಅಂದರೆ ಲೆಗ್ ಪೀಸು ಅಥವಾ ಫುಲ್ ಬ್ರೆಸ್ಟ್ ಪೀಸ್ ತೊಗೋಬೋದು, ಅಥವಾ ರೆಕ್ಕೆ ಪೀಸ್ ತೊಗೋಬೋದು, ಅಂದರೆ ವಿಂಗ್ಸ್ ತೊಗೋಬೋದು. ಎಲ್ಲನೂ ಟ್ರೈ ಮಾಡ್ಬೋದು. ನಾನು ಇದಕ್ಕೆ ಫಸ್ಟೇ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ ಅದು ಹೇಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೊಸರು, 1 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಮತ್ತು ತಂದೂರಿ ಮಸಾಲ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬೇರೆ ಎಲ್ಲೂ ನಾವು ಯೂಸ್ ಮಾಡಲ್ಲ, ಅದಕ್ಕಾಗಿ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್, ಮತ್ತು ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇದೆ, ತುಂಬ ಟೇಸ್ಟ್ ಕೊಡುವಂಥದ್ದು, ಪೆರಿ ಪೆರಿ ಮಸಾಲ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ತೊಗೊಂಡಿರುವಂಥ ಹೋಲ್ ಚಿಕನ್ಗೆ ನೀವು ಅಪ್ಲೈ ಮಾಡಬೇಕು. ಎಷ್ಟು ಚೆನ್ನಾಗಿ ಅದನ್ನು ಮಸಾಜ್ ಮಾಡ್ತಿರೋ ಮಸಾಲೆನಲ್ಲಿ ಅಷ್ಟು ಚೆನ್ನಾಗಿ ಈ ರೆಸಿಪಿ ನಿಮಗೆ ಬರುತ್ತೆ. ಸೊ ನಾನಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೀವು ಉಪ್ಪು ಖಾರ ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರು ಅಂತೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಕ್ಕೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಸಾಲ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾನು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಅವನ್ನ. ಸೊ ಪ್ರೀ ಹೀಟ್ ಮಾಡಿಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಬೇಯಿಸಿ ತವಾದಲ್ಲಿ ಮಾಡ್ಬೋದು. ನಾನು ಹೇಳಿದ್ದೀನಲ್ವ ನಿಮಗೆ. ಸೊ ನನಗೆ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೋಡಿ, ಈ ರೀತಿ ಅವನಲ್ಲಿ ಇಟ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ನಾನು ಮಾಡ್ತಾ ಇರೋದು ತಂದೂರಿ. ನಿಮ್ಗೆ ಆಪ್ಷನ್ ಇರುತ್ತೆ, ನೀವು ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ತಂದೂರಿ ಆಪ್ಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು 1400 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಕೊಂಡು ನೀವು ಅದನ್ನು ಸ್ಟಾರ್ಟ್ ಮಾಡಿ. ಸೊ 42 ಮಿನಿಟ್ಸ್ವರೆಗೂ ಇದು ಗ್ರಿಲ್ ಆಗುತ್ತೆ. ಸೊ ಇದನ್ನು ಹಿಂದೆ ಮುಂದೆ ತಿರ್ಗ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ ನಾನು ತಿರುಗಿಸಿ ಇಟ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದೇನು ರೆಸ್ಟ್ ಮಿನಿಟ್ಸ್ ಇರುತ್ತೆ, ಒಂದು 25 ಮಿನಿಟ್ಸ್ ಇರುತ್ತೆ ನೋಡಿ. ತಿರುಗಿಸಿದ್ದೀನಿ. ಇದು ಮತ್ತೆ ಒಂದು 25 ಮಿನಿಟ್ಸಲ್ಲಿ ಮಾಡ್ಕೋತೀನಿ. ಸೊ ಇದಾದ ತಕ್ಷಣ ರೆಡಿ ಆಯ್ತು ನೋಡಿ, ಟೇಸ್ಟಿ ಆದಂತಹ ತಂದೂರಿ. ನನಗೆ ಅವತ್ತೊಂದು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಮಾಡೋ ದಿನಕ್ಕೂ ಒಂದು ಉಳಿದಿತ್ತು. ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಟ್ರೈ ಮಾಡಬೇಕು. ನಾನು ಇದನ್ನು ಪದೇ ಮಾಡುವಷ್ಟು ಚೆನ್ನಾಗಿತ್ತು ನೋಡಿ. ಎಲ್ಲ ಕಡೆನೂ ಚೆನ್ನಾಗಿ ರೋಸ್ಟಾಗಿ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೇಲೂ ಕೂಡ ತಂದೂರಿ ಮಾಡ್ಕೊಳ್ಬೋದು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.